ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ರೆಡಿಮೇಡ್ ಇನ್ಸ್ಟೆಂಟಾಗಿ ಮಾಡುವಂಥ ಪಾಪ್ಕಾರ್ನ್ನ ಯೂಸ್ ಮಾಡಿ 2 ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಅದೇ ರೀತಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆಯೇ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀರಿ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ಹೊಸ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಂದು ವಿಡಿಯೋನೂ ಮಿಸ್ ಆಗಲ್ಲ. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾನು ಇನ್ಸ್ಟೆಂಟ್ ಪಾಪ್ಕಾರ್ನ್ ಅಂದರೆ ಆ್ಯಕ್ಟಿವ್ ಪಾಪ್ಕಾರ್ನ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಅರಿಶಿನ ಪುಡಿ, ಈ ಪಾಪ್ಕಾರ್ನಿಗೆ ಏನೇನು ಬೇಕು ಎಲ್ಲ ಮಿಕ್ಸ್ ಮಾಡಿ ರೆಡಿಮೇಡ್ ಆಗಿದೆ. ಜಸ್ಟ್ ಇದನ್ನ ಕುಕ್ ಮಾಡೋದಷ್ಟೇ. ಇದು 150 ಗ್ರಾಮಿಂದಿದೆ. ಈ ಇನ್ಸ್ಟೆಂಟ್ ಪಾಪ್ಕಾರ್ನ್ ಬದಲು ನೀವು ಪ್ಲೇನ್ ಒಣಜೋಳಗಳು ಸಿಗುತ್ತೆ ಅಂಗಡಿಗಳಲ್ಲಿ, ಏನು ಮಿಕ್ಸ್ ಇರಲ್ಲ. ಒಣ ಜೋಳಿನ ಕಾಳುಗಳು ಸಿಗುತ್ತೆ, ಆ ಕಾಳನ್ನ ಯೂಸ್ ಮಾಡಿ ಪಾಪ್ಕಾರ್ನ್ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದ್ದು ಈ ಜೋಳದ ಕಾಳುಗಳು ಹಾಕ್ಕೊಳ್ಳೋಣ. ನೀವು ನೋಡ್ಬೋದು ಇದರಲ್ಲಿ ಆಲ್ರೆಡಿ ಎಣ್ಣೆ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಇದೆ. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಪಾಪ್ಕಾರ್ನಲ್ಲಿ ಚೆನ್ನಾಗಿರುತ್ತೆ. ಇದನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಇನ್ಸ್ಟೆಂಟ್ ಪಾಪ್ಕಾರ್ನ್ ಮಾಡುವ ಮೆಥಡು. ನೀವು ಬರೀ ಪ್ಲೇನ್ ಜೋಳದ ಕಾಳುಗಳನ್ನ ಯೂಸ್ ಮಾಡಿ ಪಾಪ್ಕಾರ್ನ್ ಮಾಡೋದಿತ್ತು ಅಂದರೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜೊತೆಗೆ ಬೆಣ್ಣೆನೂ ಹಾಕಾಗಿದ್ದು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಒಣಗಿರೋಂಥ ಜೋಳದ ಕಾಳುಗಳನ್ನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಚೆನ್ನಾಗಿ 1 ರಿಂದ 2 ನಿಮಿಷ ಫ್ರೈ ಮಾಡಬೇಕು. ಇದೇ ರೀತಿಯಲ್ಲಿ ನೋಡ್ತಿರ್ಬೋದು ಜೋಳದ ಕಾಳುಗಳೆಲ್ಲ ಈ ರೀತಿ ದಪ್ಪ ಆಗಿದೆ. ಈಗ ನಾವು ಕುಕ್ಕರ್ದು ವಿಷಲು ತೆಗಿಬೇಕು. ಅದೇ ರೀತಿ ಕುಕ್ಕರ್ ಒಳಗಿರೋ ಬೆಲ್ಟನ್ನು ತೆಗ್ದು ಈ ರೀತಿ ಉಲ್ಟಾ ಇಟ್ಟಿದ್ದೀನಿ. ಪಾಪ್ಕಾರ್ನ್ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಕುಕ್ಕರ್ ಮುಚ್ಚಬೇಕು. ಈ ರೀತಿ ಉಲ್ಟಾ ಮುಚ್ಚಿದ್ದೀನಿ. ಸೀದಾನು ಮುಚ್ಬೋದು, ಏನು ತೊಂದರೆ ಇಲ್ಲ. ಆದರೆ ಕುಕ್ಕರ್ದು ಬೆಲ್ಟು ಹಾಕ್ಬಾರ್ದು, ವಿಷಲ್ ಹಾಕ್ಬಾರ್ದು. ಗ್ಯಾಸ್ನ ಲೋ ಮತ್ತು ಮೀಡಿಯಮ್ ಇವೆರಡು ಮಧ್ಯದಲ್ಲೇ ಇಟ್ಕೊಳ್ಬೇಕು. ಈ ಥರ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೌಂಡ್ ಕಮ್ಮಿ ಆಗ್ತಿದ್ದಂಗೆ ಎಲ್ಲ ಪಾಪ್ಕಾರ್ನ್ಗಳು ರೆಡಿ ಆಗಿದೆ ಅಂತ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟಿನೇ ಪಾಪ್ಕಾರ್ನ್ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದೆ ಅಂದರೆ ಸೀದೋಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಲ್ಲಿ ಒಣಜೋಳದ್ದು ಅಷ್ಟೇ ಫ್ರೆಂಡ್ಸ್. ನಾನು ಹೇಳಿದಂಗೆ ಖಾರದ ಪುಡಿ ಎಲ್ಲ ಫ್ರೈ ಆದಮೇಲೆ ಆ ಒಣಜೋಳದ ಕಾಳುಗಳು ಅಷ್ಟೇ ಎಣ್ಣೆಲಿ ಫ್ರೈ ಆಗಿ ಸ್ವಲ್ಪ ದಪ್ಪಾಗಿ ಇನ್ನೇನು ಸಿಡಿಯುತ್ತೆ ಅನ್ನೋ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟು ಇದೇ ರೀತಿ ಕುಕ್ಕರ್ ಮುಚ್ಚಿ ಒಂದು 3 ರಿಂದ 4 ನಿಮಿಷದಲ್ಲಿ ಪಾಪ್ಕಾರ್ನ್ ರೆಡಿ ಆಗುತ್ತೆ. ನೋಡಿ, ಪಾಪ್ಕಾರ್ನ್ ಸೌಂಡ್ ಕಡಿಮೆ ಆಗ್ತಿದ್ದಂಗೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಬಿಸಿ ಬಿಸಿ ಪಾಪ್ಕಾರ್ನ್ ರೆಡಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀವೇನು ಎಕ್ಸ್ಟ್ರಾ ಹಾಕೋದೇ ಬೇಡ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು ಕಲರ್ಫುಲ್ಲಾಗಿ ಅರಿಶಿನ ಪುಡಿ, ಎಣ್ಣೆ, ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ. ನಿಮಗೆ ಬೇಕಿತ್ತು ಅಂದರೆ ಸ್ವಲ್ಪ ಖಾರದ ಪುಡಿನ ನೀವು ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಳ್ಬೋದು. ಸಾಲ್ಟೆಡ್ ಪಾಪ್ಕಾರ್ನ್ ಈಗ ರೆಡಿ ಇದೆ. ಈ ಸಾಲ್ಟೆಡ್ ಪಾಪ್ಕಾರ್ನ್ನ ಯೂಸ್ ಮಾಡಿನೇ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಇನ್ನೊಂದು ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಕರಗಿದ್ದು ನಾವು ರೆಡಿ ಮಾಡಿಟ್ಟಿರೋ ಅಂಥ ಸಾಲ್ಟೆಡ್ ಪಾಪ್ಕಾರ್ನ್ ಹಾಕ್ಕೊಳ್ಳೋಣ. ಈ ಪಾಪ್ಕಾರ್ನ್ನ ಹಾಕಾಗಿದ್ದು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು, ಯಾಕಂದರೆ ಪಾಪ್ಕಾರ್ನ್ ಆಲ್ರೆಡಿ ಕುಕ್ ಆಗಿದೆ. ಇದ್ರ ಜೊತೆಗೆ ನಾನು ತುರಿದಿಟ್ಟಿರೋಂಥ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದಿರಲಿಲ್ಲ ಅಂದರೆ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ನೂ ಯೂಸ್ ಮಾಡ್ಬೋದು. ಎಲ್ಲದನ್ನೂ ಹಾಕಾಗಿದ್ದು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ವರೆಗೂ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ತುಂಬ ಮಿಕ್ಸ್ ಮಾಡಿದ್ರೆ ಪಾಪ್ಕಾರ್ನ್ ತುಂಬ ಹಾರ್ಡ್ ಆಗುತ್ತೆ. ಕಡಾಯಿನೂ ಬಿಸಿ ಇರುತ್ತೆ ಮತ್ತು ಪಾಪ್ಕಾರ್ನು ಸ್ವಲ್ಪ ಬಿಸಿ ಇರೋದ್ರಿಂದನೂ ಈ ಚೀಸೆಲ್ಲ ಬೇಗ ಮೆಲ್ಟ್ ಆಗುತ್ತೆ. 30 ಸೆಕೆಂಡಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಚೀಸ್ ಬದಲು ನೀವು ಚೀಸ್ ಪೌಡರ್ ಅಂತಲೂ ಸಿಗುತ್ತೆ. ಆ ಪೌಡರ್ ಇತ್ತು ಅಂದರೆ ಇದೆಲ್ಲ ಮಾಡೋದೇನು ಬೇಡ ಫ್ರೆಂಡ್ಸ್. ಬಿಸಿ ಬಿಸಿ ಪಾಪ್ಕಾರ್ನ್ ಮೇಲೆ ಈ ಚೀಸ್ ಪೌಡರ್ನ ಸ್ಪ್ರೆಡ್ ಮಾಡಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಸಾಕು. ಚೀಸ್ ಪಾಪ್ಕಾರ್ನ್ ತುಂಬ ಸೂಪರಾಗಿರುತ್ತೆ. ನೋಡಿ, ಒಂದು 30 ಸೆಕೆಂಡ್ ಆಗಿದೆ. ನೀವು ನೋಡ್ತಿರ್ಬೋದು ಚೀಸ್ ಎಲ್ಲನೂ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಈಗ ಇದು ರೆಡಿ ಇದೆ. ನಾನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾರ್ಮಲ್ ಪಾಪ್ಕಾರ್ನಿಂದ ಚೀಸ್ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ. ಈ ಚೀಸ್ ಪಾಪ್ಕಾರ್ನ್ ನಾರ್ಮಲ್ ಪಾಪ್ಕಾರ್ನ್ಗಿಂತನೂ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಗೆ ಈ ಚೀಸ್ ಪಾಪ್ಕಾರ್ನ್ ಅಂದ್ರೆ ತುಂಬ ಇಷ್ಟ. ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ 2 ವೆರೈಟಿ ಪಾಪ್ಕಾರ್ನ್ ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ಪಾಪ್ಕಾರ್ನ್ ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.